ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಪ್ರಕಾಶ್. ಈ ಒಂದು ವಿಡಿಯೋ ನಿಮ್ಮ ಎಜುಕೇಷನ್ ಪರ್ಪಸ್ಗಾಗಿ, ಯಾವುದೇ ಒಂದು ರೆಕಮೆಂಡೇಷನ್, ಯಾವುದೇ ಒಂದು ಸಜೆಷನ್ ನಾನು ಇಲ್ಲಿ ಮಾಡ್ತಾ ಇಲ್ಲ. ನಾನು ಯಾವುದೇ ಥರ ರಿಜಿಸ್ಟರ್ಡ್ ಸೆಬಿ ಅಥವಾ ಅಡ್ವೈಸರ್ ಯಾವುದೂ ಅಲ್ಲ. ಕೇವಲ ನನ್ನ ಒಂದು ಎಜುಕೇಷನ್ ಪರ್ಪಸ್ಗಾಗಿ ಮಾಡ್ತಾ ಇರೋದು. ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ಸ್ಟಾಕ್ ಮಾರ್ಕೆಟ್ ಯಾವ ಥರ ಬಂತು, ಯಾವ ಥರ ಸ್ಟಾರ್ಟ್ ಆಯಿತು ಅಂತ ನಾನು ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಗಿತ್ತು, ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿದ್ದು 11ನೇ ಶತಮಾನದಲ್ಲಿ. 11ನೇ ಶತಮಾನದಲ್ಲಿ ಯಾವಾಗ ವಯೇಜರ್ಸ್ ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗೂಡ್ಸನ್ನು ಎಕ್ಸ್ಚೇಂಜ್ಗಾಗಿ ಅವರು ಒಂದು ಏನಂದರೆ ಟ್ರೇಡ್ಗಾಗಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಏನಾಗ್ತಿತ್ತು ಅಂತಂದರೆ, ಒಂದು ಗೂಡ್ಸ್ ಒಂದು ಶಿಪ್ಪಲ್ಲಿ ಗೂಡ್ಸ್ನ ತೊಗೊಂಡು ಹೋಗ್ಬೇಕಾದ್ರೆ ಒಂದು ಸಿಕ್ಕಾಪಟ್ಟೆ ಲಾಸಸ್ ಆಗ್ತಿತ್ತು. ಯಾವ ಥರ ಲಾಸಸ್ ಅಂದರೆ ನೇಚರ್ ಲಾಸಸ್. ಒಂದು ಸಲ ಚಂಡಮಾರುತ ಬಂದಾಗ ಫುಲ್ ಅದೆಲ್ಲ ಕಳ್ಕೊತಾ ಇದ್ರು, ಗೂಡ್ಸ್ ಎಲ್ಲ ಕಳ್ಕೊತಾ ಇದ್ರು. ಆಮೇಲೆ ಮಳೆ ಬಂದಾಗ, ಆಮೇಲೆ ವೇವ್ಸ್ ಎಲ್ಲ ಜಾಸ್ತಿ ಆದಾಗ ತನ್ನ ಎಲ್ಲ ಗೂಡ್ಸ್ನ ಕಳ್ಕೊತಾ ಇದ್ರು. ಆವಾಗ ತುಂಬ ಲಾಸಸ್ ಆಗ್ತಿತ್ತು. ಈ ಲಾಸಸ್ನ ತಡಿಬೇಕು, ಎಲ್ಲ ಪ್ರಾಫಿಟ್ಗೂ ಬರಬೇಕು ಅಂತ ಆ ಶಿಪ್ ಓನರ್ಗಳು ಏನು ಮಾಡ್ತಾರೆ, ಎಲ್ಲ ಇನ್ವೆಸ್ಟರ್ಸ್ನ ಕರ್ಕೊಬರ್ತಾರೆ. ನೀವು ನಮಗೆ ಸದ್ಯಕ್ಕೆ ಎಲ್ಲ ಇನ್ವೆಸ್ಟ್ ಮಾಡಿ, ನಮಗೆ ಪ್ರಾಫಿಟ್ ಬಂದಮೇಲೆ ನಿಮಗೆ ನಾವು ಶೇರ್ಸ್ ಅಂದರೆ ನೀವು ನಮ್ಮನ್ನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ಡಬಲ್ ಮಾಡಿಕೊಡ್ತೀವಿ. ಈ ಥರ ಸ್ಟಾರ್ಟ್ ಆಗಿದ್ದು 11ನೇ ಶತಮಾನದಲ್ಲಿ. ಅದೇ ಒಂದು ಸ್ಟಾಕ್ ಮಾರ್ಕೆಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅಂದರೆ ಇವೆಂಚುಲಿ ಡೆವಲಪ್ ಆಗ್ತಾ 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 ಬರ್ತಾ ಇದ್ದಾಗ ನಮಗೆ ಸ್ಟಾಕ್ ಮಾರ್ಕೆಟ್ಗೆ ತಿರುವು ಅಂತ ಗೊತ್ತಾಗಿದ್ದು 1980ರಲ್ಲಿ. ಅದು ಯಾವಾಗ ಅಂದರೆ ಕಂಪ್ಯೂಟರ್ನ ಬಳಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಅದಕ್ಕಿಂತ ಹಿಂದುಗಡೆ ತುಂಬಾ ಹಿಸ್ಟ್ರಿಗಳಿದೆ. ನಮಗೆ ಇಂಪಾರ್ಟೆಂಟಾಗಿ ಗೊತ್ತಾಗಬೇಕಾಗಿರುವಂಥ ಒಂದು ಹಿಸ್ಟ್ರಿ ಅಂತ ಅಂದರೆ ಈಸ್ಟ್ ಇಂಡಿಯನ್ ಕಂಪನಿ. ಈ ಈಸ್ಟ್ ಇಂಡಿಯನ್ ಕಂಪನಿ ಸ್ಟಾರ್ಟ್ ಆಗಿದ್ದು ಬ್ರಿಟಿಷ್ ಅವರಿದ್ದಾಗ. ಬ್ರಿಟಿಷ್ ಅವರು ಏನು ಮಾಡಿದ್ರು, ಇಂಡಿಯಾದಲ್ಲಿ ಇವಾಗ ಏನು ಐಷಾರಾಮಿ, ನಮ್ಮ ಇಂಡಿಯಾ 1970ರಲ್ಲಿ ನಂಬರ್ 1 ದೇಶ, ಅಷ್ಟು ಶ್ರೀಮಂತ ದೇಶ. ಆ ಶ್ರೀಮಂತ ದೇಶವನ್ನು ಬ್ರಿಟಿಷರು ಬಂದು ಆಕ್ರಮಿಸ್ಕೊಂಡು ಲೂಟಿ ಮಾಡಿ ಎಲ್ಲ ತಗೊಂಡು ಹೋಗ್ಬೇಕಿತ್ತಲ್ಲ, ಆ ಒಂದು ಇನ್ಸ್ಪಿರೇಷನ್ಗೆ ಆ ಥರ ಮಾಡಬೇಕು ಅನ್ನೋದಕ್ಕೆ ಸ್ಟಾರ್ಟ್ ಆಗಿದೆ ಈಸ್ಟ್ ಇಂಡಿಯನ್ ಕಂಪನಿ. ಆ ಈಸ್ಟ್ ಇಂಡಿಯನ್ ಕಂಪ್ನಿನ ಬ್ರಿಟಿಷರು ಸ್ಟಾರ್ಟ್ ಮಾಡ್ತಾರೆ. ಆ ಬ್ರಿಟಿಷರು ಅದನ್ನೇನು ಮಾಡ್ತಾರೆ ಅಂತಂದರೆ, ಅಲ್ಲಿ ಎಲ್ಲ ಇನ್ವೆಸ್ಟರ್ಸ್ನೆಲ್ಲ ಕರೆಸ್ಬಿಟ್ಟು ಅವರೆಲ್ಲ ಒಂದು ಸೆಟ್ ದುಡ್ಡು ಹಾಕ್ಬಿಟ್ಟು ಅದನ್ನೇನು ಮಾಡ್ತಾರೆ, ಶಿಪ್ಸ್ನ ಡೆವಲಪ್ ಮಾಡೋಕ್ಕೆ, ಶಿಪ್ಸ್ನ ಬಿಲ್ಡ್ ಮಾಡೋಕ್ಕೆ, ಜನಗಳನ್ನೆಲ್ಲ ಒಗ್ಗೂಡಿಸಿ ಅಲ್ಲಿಂದ ಕರ್ಕೊಂಬಂದು ಇಂಡಿಯಾಗೆ, ಇಲ್ಲಿಂದೆಲ್ಲ ತೊಗೊಂಡು ವಾಪಸ್ ಹೋಗಬೇಕು. ಅವಾಗ ಸ್ಟಾರ್ಟ್ ಆಗಿದೆ ಈಸ್ಟ್ ಇಂಡಿಯನ್ ಕಂಪನಿ. ಇದು ಒಂದು ಇತಿಹಾಸ ಇದೆ. ಇನ್ನೊಂದು ನಮಗೆ ನಾನು ತುಂಬ ನೋಟಬಲ್ ಅಂತ ಅನಿಸಿತು ಅಂತಂದರೆ, ಯಾವಾಗ ಈ 1980ಸಲ್ಲಿ ಕಂಪ್ಯೂಟರ್ ಬಂತಲ್ವ, ಡಿಜಿಟಲೈಸೇಷನ್ ಆಯ್ತಲ್ವ, ಆವಾಗ